ಡನ್. ಕಳೆದ 37 ವರ್ಷಗಳಿಂದ ತೀರ್ಥಹಳ್ಳಿಯಲ್ಲಿ ಮತ್ತು ಮಲೆನಾಡಿನ ಅನೇಕ ಭಾಗಗಳಲ್ಲಿ ರಂಗಭೂಮಿಯ ನಿರಂತರತೆಯನ್ನು, ರಂಗ ಚಟುವಟಿಕೆಗಳ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ನಟಮಿತ್ರರು ತಂಡ ಈಗ ಇನ್ನೊಂದು ವಿಶೇಷವಾದ ರಂಗ ಪ್ರಯೋಗವನ್ನು ಆಯೋಜಿಸ್ತಾ ಇದೆ. ಬರ್ತಕ್ಕಂಥ ಜುಲೈ 13ನೇ ತಾರೀಕು ಭಾನುವಾರ ತೀರ್ಥಹಳ್ಳಿಯ ಶಾಂತವೇರಿ ಗೋಪಾಲ್ಗೌಡ ರಂಗಮಂದಿರದಲ್ಲಿ ಸಂಜೆ 6:30ರಿಂದ ಕಿರುತೆರೆ, ಚಲನಚಿತ್ರ ಹಾಗೂ ರಂಗಭೂಮಿಯಲ್ಲಿ ಅಭಿನಯದ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿ ವಿಜೇತ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಟಿ ಶ್ರೀಮತಿ ಉಮಾಶ್ರೀ ಅವರ ಅಭಿನಯದ ಯಯಾತಿಯ ಕಥೆಯನ್ನು ಆಧರಿಸಿರ್ತಕ್ಕಂಥ ಶರ್ಮಿಷ್ಠೆ ನಾಟಕದ ಏಕ ವ್ಯಕ್ತಿ ರಂಗ ಪ್ರಯೋಗವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಉಮಾಶ್ರೀ ಅವರು ಸುಮಾರು 1.25 ಗಂಟೆಗಳ ಕಾಲ ವೇದಿಕೆ ಮೇಲೆ, ಅಂದರೆ ರಂಗದ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಅಭಿನಯವನ್ನು ಈ ಸಂದರ್ಭದಲ್ಲಿ ಅವರು ನೀಡ್ತಕ್ಕಂಥದ್ದಿದೆ. ದಯವಿಟ್ಟು ವಿಶಿಷ್ಟವಾಗಿರ್ತಕ್ಕಂಥ, ವಿನೂತನವಾಗಿರ್ತಕ್ಕಂಥ ಈ ರಂಗ ಪ್ರಯೋಗಕ್ಕೆ ನೀವೆಲ್ಲರೂ ಕೂಡ ಆಗಮಿಸಬೇಕು, ರಂಗಭೂಮಿಯನ್ನು ಪ್ರೋತ್ಸಾಹಿಸಬೇಕು. ಶರ್ಮಿಷ್ಠೆ ಇದು ಉದಯೋನ್ಮುಖ ನಾಟಕಕಾರ ಬೆಂಗಳೂರಿನ ಬೇಲೂರು ರಘುನಂದನ್ ಅವರು ಈ ನಾಟಕವನ್ನು ಬರೆದಿದ್ದಾರೆ. ಈ ನಾಟಕವನ್ನು ನಿರ್ದೇಶನ ಮಾಡಿರ್ತಕ್ಕಂಥವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಆಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಂಗ ನಿರ್ದೇಶಕ ಶ್ರೀ ಚಿದಂಬರರಾವ್ ಜಂಬೆ ಅವರು. ನೆನಪಿರಲಿ, 13ನೇ ತಾರೀಕು ಜುಲೈ ಭಾನುವಾರ ಸಂಜೆ 6:30ರಿಂದ ತೀರ್ಥಹಳ್ಳಿಯ ಶಾಂತವೇರಿ ಗೋಪಾಲ್ಗೌಡ ರಂಗಮಂದಿರದಲ್ಲಿ ನಾವು ನಟಮಿತ್ರರು ಆಯೋಜಿಸಿರ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಅವರ ಅಮೋಘ ಅಭಿನಯದ ನಾಟಕ ಏಕವ್ಯಕ್ತಿ ರಂಗ ಪ್ರಯೋಗ ಶರ್ಮಿಷ್ಠೆ. ಎಲ್ಲರೂ ಬನ್ನಿ, ನಾಟಕ ನೋಡಿ, ರಂಗಭೂಮಿಯನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.